ಈ ಅರ್ಬಿ ನೋಡಿ ನನಗಂತೂ ಸಾಕಾಗೈತಿ, ಯಾಕಾರ ಊರಿಗೆ ಹೋಕ್ಕೇನಂತ ಅನ್ನಿಸ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ನಾವು ಊರಿಗೆ ಹೋಗಿದ್ವಿ, 2 ದಿವಸ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಯಾಕೆ ಹೋಗಿದ್ವಿ, ಎಲ್ಲಿ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹಂಗೆ ಊರಿಂದ ಬಸ್ ಒಳಗೆ ಬರಬೇಕಾದ್ರೆ ಒಟ್ಟು ನನ್ನ ಮಗಳದ್ದು ಕಾರ್ಬಾರ್ ಏನಾರ ನಡೆಸ್ತಾನೆ ಇರ್ತಾಳೆ. ಒಟ್ಟು ಬೇಸರ ಆಗೋದಿಲ್ಲ ಹೋದಲ್ಲೆಲ್ಲನೂ. ಆ ಥರ ಎಂಜಾಯ್ ಮಾಡ್ತೀವಿ ನಾವು ಜರ್ನಿನ. ಸೊ ನಮ್ಮ ಹಿಂದಿದ್ದ ಸೀಟ್ನವ್ರನ್ನ ಯಾವ ಥರ ಮಾತಾಡ್ಸಕತ್ತಾಳೆ ನೋಡ್ರಿ, ಒಟ್ಟು ಮಾತಾಡ್ಸೋದು, ಮೂಗು ತೋರಿಸೋದು. ಸೊ ಹಂಗೆ ಹಿಂಗೆ ಮಾಡಿ ನಾವು ಬಂದ್ವಿ ಮನೆ ಕಡೆಗೆ. ಸೊ ಮನೆಗೆ ಬಂದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಬ್ಯಾಕ್ ಟು ರೂಟೀನ್ ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಈ ಬೊಗ್ಯಾನೆಲ್ಲ ಭಾಳ ಇದ್ದು, ನಾಳೆ ಬರ್ತಾ ಹೋಗೋದಾದ್ರೆ ಅಂಥೇಳಿ ಸೊ ಮೇಲಿಂದೆಲ್ಲ ಕೆಲಸ ಮುಗಿಸ್ಕೊಂಡು, ಸಂತೆ ಬೇರೆ ಇತ್ತು ನಮ್ಮೂರೊಳಗೆ, ಹಾಗಾಗಿ ಲಘು ಲಘುನ ಅಡುಗೆನೂ ಮಾಡಿಕೊಂಡೆ. ಸಾಯಂಕಾಲನ ಚಪಾತಿ, ಕ್ಯಾಬೇಜ್ ಪಲ್ಯ ಮತ್ತು ರೈಸ್ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಆಕೆಗೂ ನನ್ನ ಮಗಳಿಗೆ ಊಟನೂ ಮಾಡಿಸಿದೆ. ಸೊ ಊಟ ಎಲ್ಲ ಮಾಡಿಸಿ ನಾನು ಸಂತೆಗೆ ಹೋಗಿ ಸಂತೆ ಮಾಡ್ಕೊಂಡು ಬಂದೆ ಇವತ್ತು. ಸೊ ಬೇಸರ ಆಗಿತ್ತಲ್ಲ ಜರ್ನಿ ಮಾಡಿ. ಮತ್ತು ನಮ್ಮ ಮನೆಯವ್ರು ಕಾಯಿಪಲ್ಲೆ ಎಲ್ಲ ತೆಗೆದು ಫ್ರಿಜ್ ಒಳಗೆ ಹಾಕಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಐ ಡಿ ಫಾಲೋ ಮಾಡಿರಿ. ಥ್ಯಾಂಕ್ ಯು.